ನಮಸ್ಕಾರ ಸ್ನೇಹಿತರೆ, ಇವತ್ತು ಮಾರ್ಚ್ 15, 2025 ಎಸ್ ಎ ಫೌಂಡೇಶನ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ದಿಸ್ ಈಸ್ 6th ಚಾಪ್ಟರ್. ಓಕೆ, ದಿಸ್ ಈಸ್ 6th ಚಾಪ್ಟರ್ ಆ್ಯಂಡ್ 6th ಡೇ. ಓಕೆ, ಪ್ರತಿದಿನ ನೋಡಿ ಸೇಮ್ ಅದೇ ಬರುತ್ತೆ. ಕ್ಷೇತ್ರ ಮರುವಿಂಗಡಣೆ ಸಮತೋಲನಕ್ಕೆ ಧಕ್ಕೆ. ಜನಸಂಖ್ಯೆಯಷ್ಟೇ ಆಧಾರವಾದರೆ ವ್ಯವಸ್ಥೆಯ ಮೂಲ ಭಿತ್ತಿಯಲ್ಲೇ ಬದಲಾವಣೆ ಆಗುತ್ತದೆ. ಒಳ್ಳೆಯ ಆರ್ಟಿಕಲ್ ಬರೆದಿದ್ದಾರೆ. ಒಂದು ವೇಳೆ ಜನಸಂಖ್ಯೆಯನ್ನು ಆಧರಿಸಿ ಕ್ಷೇತ್ರಗಳ ಮರುವಿಂಗಡಣೆ ಆದರೆ ಜನಸಂಖ್ಯೆ ನಿಯಂತ್ರಣ ಮಾಡಿರ್ತಕ್ಕಂತಹ ರಾಜ್ಯಗಳಿಗೆ ಹೊಡೆತ ಬೀಳುತ್ತೆ ಅಂತಕ್ಕಂಥದ್ದನ್ನು ಪ್ರೊಫೆಸರ್ ಸಂದೀಪ್ ಶಾಸ್ತ್ರಿ ಅವರು ಜನರಾಜಕಾರಣ ಅಂತಕ್ಕಂತಹ ಆರ್ಟಿಕಲನ್ನು ಇವರು ಪ್ರಜಾವಾಣಿ ನ್ಯೂಸ್ ಪೇಪರ್ದಲ್ಲಿ ಬರೀತಾರೆ. ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ನಿಮಗೆಲ್ಲ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ನೋಡಿ ಅವರು. ಸಂವಿಧಾನದ 2002ರಲ್ಲಿ ತಂದ 84ನೇ ತಿದ್ದುಪಡಿ ಅನ್ವಯ 2026ರ ನಂತರ ಕ್ಷೇತ್ರಗಳ ಮರುವಿಂಗಡಣೆ ಕಾರ್ಯ ನಡೆಯುವ ನಿರೀಕ್ಷೆ ಇದೆ ಅಂಥೇಳಿ ಸಂವಿಧಾನದ ಒಂದು ತಿದ್ದುಪಡಿಯನ್ನು ಕೂಡ ಇಲ್ಲಿ ಅವರು ಸೂಚಿಸಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ನಮ್ಮದು 2021ರಲ್ಲಿ ಜನಗಣತಿ ನಡಿಬೇಕಾಗಿತ್ತು, ಆದರೆ ನಡೀಲಿಲ್ಲ. ಕಾರಣ ಏನಂದರೆ ಕೋವಿಡ್ ಸಾಂಕ್ರಾಮಿಕ ಹರಡಿತ್ತು ಅಂತಕ್ಕಂಥ ಮಾತನ್ನು ಹಾಕಿದ್ದಾರೆ. ಇದರ ಜೊತೆಗೆ ಅವರು 2021ರ ಜನಗಣತಿಯನ್ನು ಆಧರಿಸಿದ್ದಾದಲ್ಲಿ ಪ್ರತಿ ರಾಜ್ಯದ ಜನಸಂಖ್ಯಾ ಪ್ರಮಾಣದಲ್ಲಿಯೂ ದೊಡ್ಡ ಬದಲಾವಣೆ ಆಗಿದೆ. 2011ರ ಜನಗಣತಿಯ ಅಂಕಿಅಂಶಗಳನ್ನು ಆಧರಿಸಿ ಮರುವಿಂಗಡಣೆ ಕಾರ್ಯ ನಡೆದಲ್ಲಿ ರಾಜ್ಯಗಳಿಗೆ ಸಿಗುವ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಬದಲಾವಣೆ ಆಗುತ್ತದೆ. ಇಲ್ಲೊಂದು ಬೆಸ್ಟ್ ಇದು ಕೊಟ್ಟಿದ್ದಾರೆ ಅವರು. ಇದನ್ನು ಬಳಸ್ಕೋಬೇಕು ತಾವು ಎಸ್ಸೆಯಲ್ಲಿ. ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. 7 ರಾಜ್ಯಗಳು ಹೊಂದಿರುವ ಕ್ಷೇತ್ರಗಳಲ್ಲಿ ಹೆಚ್ಚಳವಾಗುತ್ತದೆ. 10 ರಾಜ್ಯಗಳು ಅದರ ಜೊತೆಗೆ ದೆಹಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಕ್ಷೇತ್ರಗಳ ಸಂಖ್ಯೆ ಈಗಿರುವಂತೆ ಉಳಿದುಕೊಳ್ಳುತ್ತದೆ. ಉಳಿದ ರಾಜ್ಯಗಳ ಸೀಟಿನಲ್ಲಿ ತುಂಬ ಇಳಿಕೆ ಕಂಡುಬರುತ್ತದೆ. ತುಂಬ ಇಲ್ಲ, ಬಟ್ ಇಳಿಕೆ ಕಂಡುಬರುತ್ತದೆ. ಈ ಅಂಶವನ್ನು ನೀವು ಎಸೆದಲ್ಲಿ ಸೇರಿಸಲೇಬೇಕು. ಓಕೆ, ಇದರಿಂದ ನಿಮಗೆ ನೀವು ಕ್ಷೇತ್ರ ಮರು ವಿಂಗಡಣೆಯಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗತ್ತೆ ಅಂತೇಳಿ ತೋರಿಸ್ಬೇಕಾಗಿತ್ತಂದರೆ ದಿಸ್ ಫಿಗರ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೇರವಾಗಿ ಕಾಪಿ ಮಾಡಿ ಎಸ್ಸೆಯಲ್ಲಿ ಹಾಕೊಂಡ್ಬಿಡಬೇಕು. ಅಂಡರ್ಸ್ಟ್ಯಾಂಡ್? 2011ರ ಜನಗಣತಿಯ ಆಧಾರದಲ್ಲಿ ಮರು ವಿಂಗಡಣೆ ಆದಲ್ಲಿ ದೇಶದ ದಕ್ಷಿಣ, ಪೂರ್ವ ಮತ್ತು ಈಶಾನ್ಯ ಭಾಗದ ಒಟ್ಟು 25 ಲೋಕಸಭಾ ಸ್ಥಾನಗಳನ್ನು ಕಳೆದುಕೊಳ್ಳುತ್ತದೆ. ಭಾಳ ಇಂಪಾರ್ಟೆಂಟು. ಇದನ್ನು ತಾವು ಸೇರಿಸಬೇಕು. ಯಾಕೆ ಸೇರಿಸ್ಬೇಕಂದ್ರೆ ತಮಿಳುನಾಡನ್ನು ಸೇರಿ ಕರ್ನಾಟಕವನ್ನು ಸೇರಿ ಈಗಾಗಲೇ ಕ್ಷೇತ್ರ ಮರು ವಿಂಗಡಣೆಯ ಬಗ್ಗೆ ಸಾಕಷ್ಟು ಅಪಸ್ವರಗಳು ಎದ್ದಿರೋದರಿಂದ ಅದೇ ರೀತಿ ದಕ್ಷಿಣ, ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳ ಒಟ್ಟು 25 ಲೋಕಸಭಾ ಸ್ಥಾನಗಳು ಕಳೆದುಕೊಳ್ಳಲಿದೆ ಅಂತ ಹೇಳಿದ್ದಾರೆ. ಇದನ್ನು ದಯವಿಟ್ಟು ಗಮನಿಸಬೇಕು ಮತ್ತು ಇದನ್ನು ಎಸ್ಸೆದಲ್ಲಿ ಹಾಕಲೇಬೇಕು. ಅದೇ ರೀತಿ ಉತ್ತರ, ಪಶ್ಚಿಮ ಮತ್ತು ಮಧ್ಯ ಭಾರತ ರಾಜ್ಯಗಳಿಗೆ ಗಳಿಕೆಯಾಗುತ್ತದೆ. ಕಾರಣ ಏನಂದರೆ ಅವರು ಜನಸಂಖ್ಯೆ ನಿಯಂತ್ರಣ ಮಾಡಿಲ್ಲ, ಜನಸಂಖ್ಯೆ ಹೆಚ್ಚಾಗಿದೆ ಅಂತಕ್ಕಂಥ ಮಾತನ್ನು ತಾವು ತಿಳ್ಕೋಬೇಕು. ವೆರಿ ಇಂಪಾರ್ಟೆಂಟು. ತಮಿಳುನಾಡು 8 ಸ್ಥಾನಗಳನ್ನು ಕಳೆದುಕೊಳ್ಳಬಹುದು. ಸೊ ದ್ಯಾಟ್ ಯಾಕೆ ತಮಿಳುನಾಡು ಇದನ್ನು ವಿರೋಧಿಸ್ತಾ ಇದೆ ಅಂತಕ್ಕಂಥದ್ದು ಅರ್ಥ ಆಗಿರ್ಬೋದು ನಿಮಗೆ. ಅದೇ ರೀತಿ ಕೇರಳದಲ್ಲಿ 5 ಸ್ಥಾನಗಳು ಇಳಿಕೆಯಾಗಲಿದೆ. ಆಂಧ್ರ ಪ್ರದೇಶದಲ್ಲಿ 3 ಸ್ಥಾನಗಳು ಇಳಿಕೆಯಾಗಲಿದೆ. ಒಡಿಶಾದಲ್ಲಿ 2 ಸ್ಥಾನಗಳು ಇಳಿಕೆಯಾಗಲಿದೆ. ಕರ್ನಾಟಕ, ಮೇಘಾಲಯ, ಮಣಿಪುರ್, ಗೋವಾ, ತೆಲಂಗಾಣ, ಪಶ್ಚಿಮ ಬಂಗಾಳ, ಇದೇ ಥರ ಬನ್ನಿ ಅರುಣಾಚಲ ಪ್ರದೇಶ, ಪಂಜಾಬ್ ತಲಾ 1 ಸ್ಥಾನದಲ್ಲಿ ಇಳಿಕೆಯಾಗಲಿದೆ. ನೋಡಿ ಯಾಕೆ ದಕ್ಷಿಣದ ರಾಜ್ಯಗಳಲ್ಲಿ ಸಮಸ್ಯೆ ಆಗಿದೆ, ಪಶ್ಚಿಮದ ರಾಜ್ಯಗಳಲ್ಲಿ ಇದನ್ನು ವಿರೋಧಿಸ್ತಾ ಇದೆ ಅನ್ನೋದಕ್ಕೆ ಸಂಖ್ಯೆ ಸಮೇತ ಕೊಟ್ಟಿದ್ದಾರೆ. ಅದೇ ರೀತಿ ಉತ್ತರ ಪ್ರದೇಶವು 7 ಸ್ಥಾನಗಳನ್ನು ಪಡ್ಕೊಳ್ಳೋದಿದೆ. ಬಿಹಾರ್ ಮತ್ತು ರಾಜಸ್ಥಾನಗಳು 5 ಸ್ಥಾನಗಳನ್ನು ಪಡ್ಕೊಳ್ಳೋದಿದೆ. ಮಧ್ಯಪ್ರದೇಶವು 4 ಹೆಚ್ಚು ಸ್ಥಾನಗಳನ್ನು, ಮಹಾರಾಷ್ಟ್ರ 2 ಸ್ಥಾನಗಳನ್ನು, ಜಾರ್ಖಂಡ್ ಮತ್ತು ಹರಿಯಾಣ ತಲಾ 1 ಸ್ಥಾನಗಳನ್ನು ಪಡೆದುಕೊಳ್ಳಬಹುದು. ದಕ್ಷಿಣದ ರಾಜ್ಯಗಳಲ್ಲಿ ಮಹಾರಾಷ್ಟ್ರಗೆ ಅನುಕೂಲ ಆಗ್ತದೆ, ಮಹಾರಾಷ್ಟ್ರಗೆ ಮಾತ್ರ ಅನುಕೂಲ ಆಗತ್ತೆ ಅಂತಕ್ಕಂಥ ವಿಷಯ ನಿಮಗಿಲ್ಲಿ ಅರ್ಥ ಆಯಿತು. ಸೊ ದ್ಯಾಟ್ ಮಹಾರಾಷ್ಟ್ರ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಒಂದು ಮಾತನ್ನು ಕೂಡ ಆಡದಿರುವುದು ಏಕೆ ಅನ್ನೋದೀಗ ನಿಮಗೆ ಅರ್ಥ ಆಗತ್ತೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಕಾರಣ ಜನಸಂಖ್ಯೆಯನ್ನು ಮಾತ್ರ ಆಧರಿಸಿ ನಡೆಸಿದ್ದಲ್ಲಿ ಅಧಿಕಾರದ ಸಮತೋಲನ ತಪ್ಪುತ್ತದೆ. ಇದು ನೀವು ಉಪಸಂಹಾರದಲ್ಲಿ ಬರೀಬೋದು ಇವೆಲ್ಲ ಪಾಯಿಂಟ್ಗಳನ್ನು. ದೇಶದ ಉತ್ತರ, ಕೇಂದ್ರ ಮತ್ತು ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಹಿಂದಿ ಭಾಷಿಕ ರಾಜ್ಯಗಳಿಗೆ ಇನ್ನೂ ಹೆಚ್ಚಿನ ಅನುಕೂಲತೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ಯಾರ. ಇನ್ನೊಂದು ಕರೆಂಟ್ ಇವೆಂಟ್ಸ್ ಗೊತ್ತಾಗುತ್ತೆ ನಿಮಗೆ. ಹೊಸದಾಗಿ ಒಂದು ಸಂಸತ್ ಭವನ ಸ್ಥಾಪನೆಯಾಗಿದೆ.
ಅದರಲ್ಲಿ 888 ಆಸನಗಳಿದೆ ಅಂತ ಹೇಳಿದ್ದಾರೆ ಅವರು. ಓಕೆ, ಹೀಗಾಗಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು 880ಕ್ಕೆ ಹೆಚ್ಚಿಸಿದಾಗ ದಕ್ಷಿಣ ಮತ್ತು ಪೂರ್ವ ಭಾಗದ ರಾಜ್ಯಗಳಿಗೆ ಸೀಟುಗಳ ಸಂಖ್ಯೆಯಲ್ಲಿ ಕಡಿಮೆಯೇನೂ ಆಗುವುದಿಲ್ಲ ಎಂಬ ವಾದ ಇದೆ. ಸಂಖ್ಯೆಯ ದೃಷ್ಟಿಯಿಂದ ಮಾತ್ರ ಗಮನಿಸಿದರೆ ಈ ವಾದ ಸತ್ಯವೆಂದು ಅನ್ನಿಸಬಹುದು. ಉದಾಹರಣೆ, ಕರ್ನಾಟಕದಲ್ಲಿ ಈಗಾಗಲೇ 28 ಇದೆ, ಇದಕ್ಕಿಂತ ಕಡಿಮೆ ಆಗಲ್ಲ ಅಂತ ಹೇಳ್ತಾರೆ ಅವರು. ಈ ಥರ ಆದರೆ ತಪ್ಪಲ್ಲ. ಯಾಕಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಉತ್ತರ ಪ್ರದೇಶದಲ್ಲಿ 80 ಇದ್ದದ್ದು 87 ಆಗಿಬಿಟ್ಟು ನಮ್ಮದು 28 ಇದ್ದದ್ದು 28 ಉಳಿದ್ಬಿಟ್ರೆ ಅನ್ಯಾಯ ಡೆಫಿನೆಟ್ಲಿ ಆದಂಗೆ ಲೆಕ್ಕಾಚಾರ. ಸೊ ದ್ಯಾಟ್ 2021ರ ಜನಗಣತಿಯ ಅಂಕಿಅಂಶಗಳನ್ನ ಆಧರಿಸಿ ಮರುಹಂಚಿಕೆ ಮಾಡಿದಾಗ ತಮಿಳುನಾಡು, ಕೇರಳ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ಪಶ್ಚಿಮ ಬಂಗಾಳ, ಪಂಜಾಬ್, ಗೋವಾ, ಮಣಿಪುರ ರಾಜ್ಯಗಳು ಸೀಟುಗಳ ಶೇಕಡಾ ಪ್ರಮಾಣ ಕಡಿಮೆಯಾಗುತ್ತದೆ. ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢ, ಜಾರ್ಖಂಡ್ ರಾಜ್ಯಗಳ ಸೀಟುಗಳ ಶೇಕಡಾ ಪ್ರಮಾಣ ಹೊಂದಿರುವ ಪ್ರಮಾಣಕ್ಕಿಂತ ಹೆಚ್ಚಾಗುತ್ತದೆ. ಭಾಳ ಅದ್ಭುತವಾಗಿ ಬರೆದಿದ್ದಾರೆ, ದಯವಿಟ್ಟು ಇದನ್ನು ತಿಳ್ಕೋಬೇಕು. ಆಮೇಲೆ ಈ ಅಂಶಗಳನ್ನು ನೀವು ಉಪಸಂಹಾರದಲ್ಲಿ ಹಾಕ್ಬೋದು. ಏನೆಲ್ಲ ಮಾಡಬೇಕು ಇದನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ವೇ ಫಾರ್ವರ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೇ ಫಾರ್ವರ್ಡ್. ಏನು ಮಾಡಬಹುದು ಅಂತಕ್ಕಂಥ ವಿಷಯವನ್ನು ಕೊಟ್ಟಿದ್ದಾರೆ. ಲೋಕಸಭೆಯ ಒಟ್ಟು ಸ್ಥಾನಗಳನ್ನು ಹೆಚ್ಚಿಸಬಹುದು, ಆಗ ಎಲ್ಲ ರಾಜ್ಯಗಳ ಸೀಟುಗಳ ಸಂಖ್ಯೆ ಹೆಚ್ಚಾಗುವುದು. ಆದರೆ ಇಲ್ಲಿರುವ ಪ್ರಶ್ನೆ, ರಾಜ್ಯಗಳ ಸೀಟುಗಳ ಪ್ರಮಾಣದಲ್ಲಿ ಯಾವ ಭಾಗ ಬದಲಾವಣೆ ಆಗುತ್ತದೆ ಎಂಬುದನ್ನು ಜನಸಂಖ್ಯೆ ಮಾತ್ರವೇ ಆಧಾರ ಇರಿಸಿಕೊಂಡು ಕ್ಷೇತ್ರಗಳ ಮರುವಿಂಗಡಣೆ ಆದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಮತೋಲನ ಬದಲಾವಣೆ ಆಗುವುದು ಖಚಿತ. ಆಗ ದೇಶದ ಕೆಲವು ಪ್ರದೇಶಗಳು ರಾಜಕೀಯ ಪ್ರಾಬಲ್ಯವು ಇನ್ನಷ್ಟು ಹೆಚ್ಚಾಗಲಿದೆ. ಹೀಗೆ ಆದಲ್ಲಿ ಒಕ್ಕೂಟ ರಾಜಕೀಯ ವ್ಯವಸ್ಥೆಯಲ್ಲಿ ಮೂಲ ಭಿತ್ತಿಯಲ್ಲಿ ಬದಲಾವಣೆ ಆಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದನ್ನೇ ತಾವು ನೀಟಾಗಿ ಕನ್ಕ್ಲೂಷನನ್ನು ಬರೀಬಹುದು. ಇದು PSIದಲ್ಲಿ ಬರೋದಕ್ಕೆ ಬೆಸ್ಟ್ ಏನಾಗಿದೆ, ಒಂದು ಆರ್ಟಿಕಲ್ ಇದೆ. ಇದಷ್ಟೇ ಅಲ್ಲದೆ ನಾನು ಈಗಾಗಲೇ ಹಿಂದಿನ 5 ತರಗತಿಗಳಲ್ಲಿ ಈ ವಿಷಯವನ್ನು ಡಿಸ್ಕಷನ್ ಮಾಡಿದ್ದೇನೆ. ಮತ್ತೊಂದು ಹೊಸದಾಗಿ ಪ್ರಬಂಧ ಬಂದಿದೆ ನೋಡಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇದನ್ನೇನಂತ ಕರಿತೀವಿ ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇದನ್ನು SWM ಅಂತೇಳಿ ಸಂಕ್ಷಿಪ್ತವಾಗಿ ನಾವು ಕರಿತೀವಿ. ಈ ವಿಷಯ ಅತಿ ಹೆಚ್ಚು ಕಾಡ್ತಿರ್ತಕ್ಕಂಥದ್ದು ಎಲ್ಲಿ ಅಂದರೆ ನಗರಗಳಲ್ಲಿ. ಅದು ನಗರಗಳಲ್ಲಿ ಹೆಂಗಂದರೆ ಬೆಂಗಳೂರು, ಚೆನ್ನೈ, ಕಲ್ಕತ್ತಾ, ದೆಹಲಿ ಅಂಥ ನಗರಗಳಲ್ಲಿ ಕಸ ವಿಲೇವಾರಿಯದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಹಾಗಾಗಿ ಇದ್ರ ಮೇಲೆ ನಿಮಗೆ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಏನಿದೆ ಪ್ರಶ್ನೆಗಳು ಬರ್ತವೆ. ಮತ್ತು KSದಲ್ಲಿ ಇದ್ರ ಬಗ್ಗೆ ಏನು ಬರ್ಬೋದು, ಎಸ್ಸೆನೂ ಕೂಡ ಬರಬಹುದು, PSIದಲ್ಲಿ ಎಸ್ಸೆ ಬರ್ಬೋದು. ಒಂದು ಸರಿ IASನಲ್ಲಿ ಇದ್ರ ಮೇಲೆ ಎಸ್ಸೆ ಬಂದಿತ್ತು. ನಗರಗಳಲ್ಲಿ ಕಸ ವಿಂಗಡಣೆ ಮತ್ತು ಘನತ್ಯಾಜ್ಯ ವಿಲೇವಾರಿಯ ಬಗ್ಗೆ ಒಂದು ಎಸ್ಸೆ ಬಂದಿತ್ತು. ಇದನ್ನು ನೀವು ಓದೋದ್ರಿಂದ ಘನತ್ಯಾಜ್ಯ ವಿಲೇವಾರಿಯನ್ನು ಮಾಡಬೇಕಾದ್ರೆ ಯಾವ ತರಹದ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ದಿನದ 24 ಗಂಟೆ ಕೆಲಸದ ಸಂಸ್ಕೃತಿ ಬೆಳೆದಿರುವ ಜೀವನ ಶೈಲಿಯಲ್ಲಿ ಭಾರಿ ಬದಲಾವಣೆಯಾಗಿರುವ, ಅಂದರೆ ಬೆಂಗಳೂರದಂಥ ನಗರಗಳಲ್ಲಿ ಬೆಂಗಳೂರು ಸಿಟಿ ಮಲಗೋದೇ ಇಲ್ಲ, 24 ಗಂಟೆನೂ ಕೂಡ ಏನಿರುತ್ತೆ ಅದು ಚಾಲ್ತಿಯಲ್ಲಿರ್ತದೆ. ಸೊ ದ್ಯಾಟ್ 24 ಗಂಟೆ ಚಾಲ್ತಿಯಲ್ಲಿದ್ದಾಗ ನಗರದಲ್ಲಿ ಕಸ ಘನತ್ಯಾಜ್ಯ ಸಾಕಷ್ಟು ಬಿದ್ದುಬಿಡುತ್ತೆ. ಅದನ್ನು ವಿಲೇವಾರಿ ಮಾಡಬೇಕಾಗಿರ್ತಂದರೆ ಏನು ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ, ನಿಮ್ಮದೇ ಆಗಿರ್ತಕ್ಕಂಥ ಹೊಸ ಹೊಸ ಆಲೋಚನೆಗಳನ್ನು ಇಲ್ಲಿ ಸೇರಿಸ್ಬೇಕಾಗತ್ತೆ. ಉದಾಹರಣೆಗೆ ಅಲ್ಲಿ ಹಸಿ ಕಸ ಅಂತಿರುತ್ತೆ ಮನೆಯಲ್ಲಿ, ಒಣ ಕಸ ಅಂತಿರುತ್ತೆ. ಮೊದಲು ಇದನ್ನು ಮೂಲದಲ್ಲಿನೇ ಕಡೆ ವಿಂಗಡಣೆ ಮಾಡಬೇಕು. ಸೆಗ್ರಿಗೇಷನ್ ಅಂತ ಕರಿತೀವಿ. ಇದು ಯಾರ ಕೆಲಸ? ಪ್ರತಿ ನಾಗರಿಕನ ಕೆಲಸ. ಇದು ಪ್ರತಿಯೊಬ್ಬ ನಾಗರಿಕನ ಕೆಲಸ, ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಣೆ ಮಾಡು. ಆದರೆ ನಾವು ಪ್ರತಿಯೊಂದು ಮನೆಯಲ್ಲಿ ಈ ಥರ ಮಾಡ್ತಾ ಇಲ್ಲ. ಆಮೇಲೆ ನಮ್ಮಲ್ಲಿರ್ತಕ್ಕಂತಹ ಸಾಲಿಡ್ ವೇಸ್ಟನ್ನು ತೆಗೆದುಕೊಂಡು ಹೋಗಿ ಚರಂಡಿಯಲ್ಲಿ ಹಾಕ್ತಾ ಇದ್ದೀವಿ. ಹಾಗಾಗಿ ಮೊದಲು ಬದಲಾವಣೆ ಆಗಬೇಕಾಗಿರೋದು ಪ್ರತಿಯೊಬ್ಬರ ಮನದಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಬದಲಾವಣೆ ಆದಲ್ಲಿ ನಾವು ನಗರದಲ್ಲಿ ಬದಲಾವಣೆಯನ್ನು ತರಬಹುದು. ನಗರದಲ್ಲಿ ಬದಲಾವಣೆ ಆದಲ್ಲಿ ದೇಶದಲ್ಲಿ ಬದಲಾವಣೆ ತರಬಹುದು. ಸೊ ದಟ್ ಇಂತಹ ಸಮಸ್ಯೆಗಳು ಬರ್ತವೆ. ಕುಂಭಕರ್ಣ ನಿದ್ರೆಗೆ ಜಾರುವುದು ನೋಡಿ, ಇಂಥ ವರ್ಡ್ಸ್ಗಳನ್ನೆಲ್ಲನೂ ನೀವು ಬರೆದಿಟ್ಕೋಬೇಕು. ಬೇರೆ ಬೇರೆ ಎಸ್ಸೆಯಲ್ಲೂ ಕೂಡ ಇದನ್ನು ಹಾಕೋಬೋದು ನಾವೆಲ್ಲ. ಸೊ ದಟ್ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಬೆಸ್ಟ್ ಪ್ರಾಕ್ಟೀಸ್ ಅಂತ ಕರಿತೀವಿ ನಾವು. ಪಕ್ಕದ ಗೋವಾ ರಾಜ್ಯದ ಪಣಜಿ ನಗರದಲ್ಲಿ ಉದಾಹರಣೆಯನ್ನು ನೋಡಿ. ದಿಸ್ ಇಸ್ ಕಾಲ್ಡ್ ಬೆಸ್ಟ್ ಪ್ರಾಕ್ಟೀಸಸ್. ಎಲ್ಲೆಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಅದಾವಲ್ಲ ಅವುಗಳನ್ನು ನಾವು ಉಲ್ಲೇಖಿಸಬೇಕು. ಬೆಸ್ಟ್ ಪ್ರಾಕ್ಟೀಸ್ ಎಲ್ಲಿದೆ? ಮರುಬಳಕೆ ಮಾಡಬಹುದಾದ ತ್ಯಾಜ್ಯವನ್ನು ಶಾಲೆಗೆ ತಂದರೆ ಮಕ್ಕಳಿಗೆ ಬಹುಮಾನ ನೀಡಲಾಗುತ್ತದೆ. ನೋಡಿ, ಇಂಪಾರ್ಟೆಂಟ್ ಇದು. ಮರುಬಳಕೆಯ ಮಾಡಿರುವಂತಕ್ಕಂತಹ ವೇಸ್ಟನ್ನು ತೊಗೊಂಬಂದರೆ ನಿಮಗೆ ಮಕ್ಕಳಿಗೆ ಏನು ಕೊಡ್ತಾರೆ? ಚಾಕ್ಲೇಟ್ಸ್ಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಗೋವಾ ರಾಜ್ಯದ ಎಲ್ಲಿ ಮಾಡಿದ್ದಾರೆ? ಪಣಜಿಯಲ್ಲಿ ಮಾಡಿದ್ದಾರೆ. ಪಣಜಿಯಲ್ಲಿ
ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಬಹುದು. ಓಕೆ, ಅದೇ ರೀತಿಯಾಗಿ ಅಲ್ಲಿನ ಕಾಲೋನಿಗಳಲ್ಲಿ ಹಸಿ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಲು ಮುನ್ಸಿಪಾಲ್ಟಿ ವತಿಯಿಂದಲೇ ಮನೆಗಳ ಸಂಖ್ಯೆಗೆ ಅನುಗುಣವಾಗಿ ಗುಂಡಿಗಳನ್ನು ನಿರ್ಮಿಸಿ ಕೊಡಲಾಗುತ್ತದೆ. ಕಣ್ಣು ತೆರೆದು ನೋಡಿದರೆ ಸುತ್ತಲೂ ಇಂತಹ ಬೇಕಾದಷ್ಟು ಒಳ್ಳೆಯ ಮಾದರಿಗಳು ಕಾಣುತ್ತವೆ. ಎಲ್ಲಿದೆ ಇನ್ನೂ ಇಂಥ ಮಾದರಿಗಳನ್ನು ನಾವು ಏನು ಮಾಡಬೇಕು, ಹುಡುಕಬೇಕು. ಆ ಎಲ್ಲ ಮಾದರಿಗಳನ್ನ ಹುಡುಕಿ ನಮ್ಮ ಎಸೆಯದಲ್ಲಿ ನಾವು ಉಪಸಂಹಾರದಲ್ಲಿ ಬರಿಬೇಕಾಗ್ತದೆ. ಓಕೆ, ಸೊ ದಟ್ ಇದನ್ನು ಯಾರು ಬೆಸ್ಟ್ ಒಂದು ಎಸ್ಸೆ ಬರೆದು ಹಾಕ್ತೀರಿ ನೋಡೋಣ. ಇವತ್ತು ಬೆಸ್ಟ್ ಎಸ್ಸೆ ಬರೆದವ್ರದನ್ನು ನನ್ನ ಗ್ರೂಪ್ನಲ್ಲಿ ನಾನು ಹಾಕ್ತೀನಿ. BBMP ಈಗಲಾದರೂ ತನ್ನ ಹೊಣೆಯನ್ನು ಸರಿಯಾಗಿ ನಿಭಾಯಿಸಬೇಕು, ಸುಸ್ಥಿರ ಮಾರ್ಗೋಪಾಯಗಳನ್ನ ಕಂಡುಕೊಳ್ಳಬೇಕು. ನಾಟ್ ಓನ್ಲಿ BBMP ಆದ ತಕ್ಷಣ ಅತ್ಯಂತ ದೊಡ್ಡ ಮಹಾನಗರ ಪಾಲಿಕೆ ಯಾವುದಾದ್ರೂ ಇದ್ದರೆ ದಟ್ ಈಸ್ HDMC, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಇಲ್ಲೂ ಕೂಡ ಕಸದ ಸಮಸ್ಯೆಗಳು ದಿನೇ ದಿನೇ ತುಂಬ ಆಗ್ತಾಯಿದೆ. ಸಾಕಷ್ಟು ಜನ ನನ್ನ ಒಂದು ವಿಡಿಯೋ ನೋಡೋರು ಧಾರವಾಡದವರು ಇರೋದರಿಂದ ಧಾರವಾಡದಲ್ಲಿ ಇದನ್ನ ಪ್ರತಿದಿನ ನೀವು ನೋಡ್ತಾನೆ ಇರ್ತೀರಿ. ದಯವಿಟ್ಟು ಇದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಮೂಲದಲ್ಲಿಯೇ ಕಸ ಬೇರ್ಪಡಿಸುವಿಕೆ, ಗರಿಷ್ಠ ಮರುಬಳಕೆ, ಭೂಭರ್ತಿ ಘಟಕಕ್ಕೆ ಕನಿಷ್ಠ ಎಂಬ ನಿಯಮವನ್ನು ನಾವು ಅಳವಡಿಸ್ಕೊಳ್ಬೇಕು. ಸೊ ದಟ್ ಈ ಒಂದು ಹೊಸ ಎಸೆಯನ್ನು ಪರಿಚಯಿಸಿದ್ದೀನಿ, ನೋಡೋಣ ಯಾವ ಥರ ಮಾಡ್ತೀರಿ. ಇನ್ಮೇಲೆ ಕಾಡು ಉಳಿಸಿದ ಸಹಕಾರಿ ಧುರೀಣರು ನಿಮಗೆ ಪರಿಸರ ರಕ್ಷಣೆ ಅಂತಕ್ಕಂಥದ್ದು ಬರುತ್ತೆ. ಪರಿಸರ ರಕ್ಷಣೆ ಅಂತಕ್ಕಂಥದ್ದು ಏನು ಬರ್ಬೋದು, ಎಸ್ಸೆ ಬರ್ಬೋದು ನೋಡಿ. ನಿಮಗೆ IASದಲ್ಲಿ ಬರುತ್ತೆ, KASದಲ್ಲಿ ಬರುತ್ತೆ, PSIದಲ್ಲಿ ಬರುತ್ತೆ, ESIದಲ್ಲಿ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಇಲ್ಲೊಂದು ಬೆಸ್ಟ್ ಸ್ಟೋರಿ ಇದೆ. ಈ ಹುಡುಗರಿಗೆ ಸ್ಟೋರಿ ಬರೀರಿ ಫಸ್ಟ್ಗೆ ಅಂದ ತಕ್ಷಣ ಒಂದು ಸುಳ್ಳು ಕತೆ ಬರಿತಾ ಇದ್ದಾರೆ. ಆ ಸುಳ್ಳು ಕತೆಗೆ ಮಾರ್ಕ್ಸ್ ಬರಲ್ಲ. ಪೌರಾಣಿಕ ಕತೆಗಳಿರಲಿ, ನೈಜ ಕತೆಗಳಿರಲಿ, ಈಗಾಗಲೇ ನಡೆದು ಹೋದಿರ್ತಕ್ಕಂಥ ಕತೆಗಳಿರಲಿ. ರಮೇಶ್ ಮತ್ತು ಸುರೇಶ್ ಎಂಬ ಇಬ್ಬರು ಇದ್ದರು. ರಮೇಶನಿಗೆ ಗಿಡಗಳ ಮೇಲೆ ತುಂಬ ಪ್ರೀತಿ ಇತ್ತು. ರಮೇಶನು ವರ್ಷಕ್ಕೆ 20 ಗಿಡಗಳನ್ನು ನೆಡುತ್ತಿದ್ದನು, ಸುರೇಶ್ 10 ಗಿಡಗಳನ್ನು ಕಡಿಯುತ್ತಿದ್ದನು. ಈ ಥರ ಹಾಕ್ತೀರಿ ತಮ್ಮ, ಸುಳ್ಳು ಕತೆ ಯಾಕೆ ಬರಿತೀರಪ್ಪ? ನಿಜವಾದ ಕತೆಗಳು ಗೊತ್ತಿರಲಾರ್ದವನು ಸುಳ್ಳು ಕತೆ ಬರಿತಾನೆ. ಪ್ರಬಂಧ ಎಂಬುದರೆ ಸುಳ್ಳಲ್ಲ, ಅದು ಪ್ರಬಂಧದಲ್ಲಿ ಸತ್ಯ ಇರಬೇಕು. ನೋಡಿ, ಕಾಡಿನ ಬಗ್ಗೆ ಅರಣ್ಯ ಸಚಿವರಾಗಿ ಕಾಡಿನ ಉಳಿವಿಗಾಗಿ KH ಪಾಟೀಲ್ ಅವರು ಕೊಡುಗೆ ಏನು ಕೊಟ್ಟಾರಲ್ಲ, ಅದನ್ನ ಸ್ಟೋರಿ ಬರೀ ನಾವು ಒಂದು ಸ್ವಲ್ಪ ಸ್ಟೋರಿ ಓದಿ ಹೇಳ್ತೀನಿ ತಿಳ್ಕೊಳ್ಳಿ. ಅದು 1970ರ ದಶಕ. ದೇವರಾಜ್ ಅರಸು ಅವರು ಏನಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು. KH ಪಾಟೀಲ್ ಅವರು ಅರಣ್ಯ ಸಚಿವರಾಗಿದ್ದರು. ಒಮ್ಮೆ ಪಾಟೀಲ್ ಅವರು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಅಂತರ್ಸಂತೆಗೆ ತೆರಳಿದರು. ಕಾಡಿನಲ್ಲಿದ್ದ ಅತಿಥಿ ಗೃಹಕ್ಕೆ ಹೋಗುತ್ತಿದ್ದಾಗ ದಾರಿಯುದ್ದಕ್ಕೂ ಲೋಡುಗಟ್ಟಲೆ ಸೌದೆಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಎತ್ತಿನ ಗಾಡಿಗಳನ್ನು ನೋಡಿದರು. ಜೊತೆಯಲ್ಲಿದ್ದ ಅರಣ್ಯಾಧಿಕಾರಿಗಳು ಈ ಕುರಿತು ವಿಚಾರಿಸಿದಾಗ ಜನ ತಮ್ಮ ಅಗತ್ಯಕ್ಕೆ ಬೇಕಾದಷ್ಟು ಸೌದೆಗಳನ್ನು ಕಾಡಿನಿಂದ ತೆಗೆದುಕೊಂಡು ಹೋಗುತ್ತಿದ್ದಾರೆ, ಅದಕ್ಕೆ ನಾವೇನೂ ಆಕ್ಷೇಪ ಮಾಡುವುದಿಲ್ಲ ಎಂಬ ಉತ್ತರ ಬಂದಿತ್ತು. ರಾಜ್ಯದಲ್ಲಿ ಆಗ ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿರಲಿಲ್ಲ. ಜನ ಕಾಡನ್ನು ಸ್ವಂತ ಆಸ್ತಿ ಎಂಬಂತೆ ಗೌರವಿಸುತ್ತಿದ್ದರು. ಬಿಗಿ ಕಾನೂನುಗಳು ಇದ್ದರೂ ಪ್ರಯೋಜನವಿರಲಿಲ್ಲ. ಕಾಡಿಗೆ ಹೋಗಿ ಮರ ಕಡಿಯುವುದಕ್ಕೆ ಯಾರ ಅನುಮತಿಯೂ ಪಡೆಯಬೇಕಾದ ಅಗತ್ಯ ಇರಲಿಲ್ಲ. ಅಡುಗೆ ಮಾಡಲು, ಸ್ನಾನಕ್ಕೆ ನೀರು ಕಾಯಿಸಲು ಮಾತ್ರವಲ್ಲದೆ ಬೇರೆ ಯಾವ ಕಾರ್ಯಕ್ಕೆಲ್ಲ ಬೇಕು ಅದಕ್ಕೆಲ್ಲ ಜನ ಮರಗಳನ್ನು ಕಡಿದುಕೊಂಡು ಕಾಡಿಗೆ ನುಗ್ಗುತ್ತಿದ್ದರು. ಹೀಗೆ ಮನಬಂದಂತೆ ಕಾಡಿಗೆ ಹೋಗಿ ಮರ ಕಡಿಯುವುದರ ಮೇಲೆ ಯಾವ ನಿಯಂತ್ರಣವೂ ಇರಲಿಲ್ಲ. ಅರಣ್ಯ ಇಲಾಖೆಗೆ 2.5 ರೂಪಾಯಿ ಶುಲ್ಕ ಪಾವತಿಸಿದರೆ ಸಾಕಿತ್ತು. ಸೌದೆಯನ್ನು ಕೆಲವರು ತಲೆಯ ಮೇಲೆ ಹೊತ್ತುಕೊಂಡು ಬಂದರೆ ಮತ್ತೆ ಕೆಲವರು ಎತ್ತಿನ ಗಾಡಿಯಲ್ಲಿ ತುಂಬಿಸಿಕೊಂಡು ಬರುತ್ತಿದ್ದರು. ಅವರವರ ಮನೆಗೆ ಅಗತ್ಯಕ್ಕೆ ಸೌದೆ ಕಡಿಮೆ ತರಲು ಕೊಟ್ಟಿದ್ದ ಅನುಮತಿ ಕ್ರಮೇಣ ವಾಣಿಜ್ಯೀಕರಣಗೊಳ್ಳತೊಡಗಿತು. ಊರಿನಿಂದ 5ರಿಂದ 10 ಗಾಡಿಗಳಿಂದ ತರಲಾಗುತ್ತಿದ್ದ ಸೌದೆ ಬರುತ್ತಾ 100ಕ್ಕೆ ಏರಿತು. ಇದರಿಂದ ಕಾಡಿನ ಮರಗಳು ಕಡಿದು ವಿಪರೀತ ಲೂಟು ಮಾಡುವ ಕೆಲಸ ಆರಂಭವಾಯಿತು. ಈ ವಿದ್ಯಮಾನವನ್ನು ಅರಣ್ಯ ಸಚಿವರಾಗಿರ್ತಕ್ಕಂಥ ಪಾಟೀಲರು ನೋಡಿಬಿಟ್ಟು, ಅರಣ್ಯವೇ ಇಲ್ಲದ ಗದಗ ತಾಲೂಕಿನಿಂದ ಬಂದಿರತಕ್ಕಂಥವ್ರು ಇವರು ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದರು. ರಾಜ್ಯದ ಅರಣ್ಯಗಳಿಗೆ ಎತ್ತಿನ ಗಾಡಿಗಳ ಪ್ರವೇಶವನ್ನು ನಿಷೇಧಿಸಿದ್ದಷ್ಟೇ ಅಲ್ಲ, ಕಾಡಿನಿಂದ ಸೌದೆ ತರುವುದನ್ನು ಜನರಿಗೆ ನೀಡಿದ ಅನುಮತಿಯನ್ನು ಕೂಡ ರದ್ದು ಮಾಡಿಬಿಟ್ಟರು. ಇದು ನಿಜವಾಗಲೂ ಕೂಡ ಒಬ್ಬರು ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಕೆಲಸ. ಇದು ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಕೆಲಸ. ಈ ಕೆಲಸಗಳನ್ನ ಮಾಡಿದರೆ, ಇಂಥ ಕೆಲಸಗಳನ್ನ ಜನಪ್ರತಿನಿಧಿಗಳು ಮಾಡಿದ್ದೇ ಆದಲ್ಲಿ ಪರಿಸರ ಸಂರಕ್ಷಣೆ ಆಗುತ್ತದೆ ಅಂತಕ್ಕಂಥ ವಿಷಯವನ್ನು ಇರಬೇಕು. ಅದಕ್ಕಾಗಿ ಇವ್ರನ್ನ ಹುಲಕೋಟಿಯ ಹುಲಿ ಅಂತೇಳಿ ಹೆಸರಾಗ್ಯಾರ. ಇವರು ಆದೇಶವನ್ನು ವಾಪಸ್ ಪಡೆಯುವಂತೆ ಮುಖ್ಯಮಂತ್ರಿಗೆ ಹೇಳಿದರು, ಪಟ್ಟು ಬಿಡಲಿಲ್ಲ. ಈ ಆದೇಶವನ್ನು ಮಾಡಿದ್ರು ಅವರು. ಈ ಆದೇಶವನ್ನಕ್ಕೆ ಮಾಡಿದ ತಕ್ಷಣ ಆದೇಶ ವಾಪಸ್ ಪಡೆಯುವಂತೆ ಮುಖ್ಯಮಂತ್ರಿಗಳು ಹೇಳಿದರೂ ಕೂಡ ಇವರು ಪಟ್ಟು ಬಿಡಲಿಲ್ಲ. ನೋಡಿ ಎಷ್ಟು ಅದ್ಭುತವಾಗಿರತಕ್ಕಂಥ ವ್ಯಕ್ತಿತ್ವ ಇರೋದು. ಒತ್ತಡ ಜಾಸ್ತಿ ಆದಾಗ ಪಾಟೀಲರು ಸುಮಾರು 40ಕ್ಕೂ ಹೆಚ್ಚು ಶಾಸಕರನ್ನು ಬೆಂಗಳೂರಿನ ಚಹಾ ಕೂಟಕ್ಕೆ ಆಹ್ವಾನಿಸಿದರು. ಹಿರಿಯ ಅರಣ್ಯಾಧಿಕಾರಿ ಶ್ಯಾಮ್ ಸುಂದರ್ ಜೊತೆಯಲ್ಲಿದ್ದರು. ಎಲ್ಲ ಶಾಸಕರು ಮನಮುಟ್ಟುವಂತೆ ಕಾಡಿನ ಮಹತ್ವ ವಿವರಿಸಿ ಸಚಿವರು ಕಡೆಗೂ ಅವರ ಮನವೊಲಿಸಲು ಯಶಸ್ವಿಯಾದರು. ಪಾಟೀಲರ ಹಠಕ್ಕೆ ಮಣಿದು ಮುಖ್ಯಮಂತ್ರಿ ಅರಸು ಸಹ ಸುಮ್ಮನಾದರು. ಅದ್ಭುತವಾಗಿರ್ತಕ್ಕಂಥ ಕತೆ ನೋಡಿ, ಅದ್ಭುತವಾಗಿರ್ತಕ್ಕಂಥ ಕತೆ ಇದು. ಈ ಕಥೆಯನ್ನು ತಾವು ಪೀಠಿಕೆ ಬರೆದ್ರೆ ಅದ್ಭುತ ಆಗತ್ತೆ. ಸುಳ್ಳೋ ಪೊಳ್ಳೋ ಒಂದು ಕತೆ ಬರೀತೀರಪ್ಪ ನೀವು.
ಏನು ಕತಿಪ ಕತ್ತಿ ಕಾರ್ನ ಮುದುಕಿ ಹೂರ್ನ ಅನ್ನಂಗಾಗಿತ್ತು ಪರಿಸ್ಥಿತಿ. ಇನ್ನೊಂದು ಬಂತು ನೋಡಿ, ಜಾಗತಿಕ ತಾಪಮಾನದ ಬಗ್ಗೆ ಎಸೆಗಳು ಬರ್ತವೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗುಂಬೆ ಅಂದರೆ ಯಾರಿಗೆ ಗೊತ್ತಿಲ್ಲ? ಆಗುಂಬೆಯೋ ಲಾಲ ಲಾಲ ಲಾ ಅಂಥೇಳಿ ಹಾಡಿದೆ ನೋಡಿ ರಾಜ್ಕುಮಾರ್ ಅವ್ರದ್ದು. ಆಗುಂಬೆಯನ್ನು ಏನಂತ ಕರಿತೀವಿ ಅಂದರೆ, ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಸುರಿಯುತ್ತಿರುವುದರಿಂದ ಕರ್ನಾಟಕದ ಚಿರಾಪುಂಜಿ ಎಂದು ಹೆಸರಾಗಿದೆ ಆಗುಂಬೆ. ಇದು ಅಬ್ಜೆಕ್ಟಿವ್ ಟೈಪ್ ನಿಮಗೆ ಕ್ವಶನ್ ಬರುತ್ತೆ. ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯಂತೆ ದಕ್ಷಿಣ ಒಳನಾಡಿನ ಮಲೆನಾಡು ಒಳಗೊಂಡಂತೆ 13 ಜಿಲ್ಲೆಗಳ ಪೈಕಿ ತೀರ್ಥಹಳ್ಳಿ ತಾಲೂಕು ಆಗುಂಬೆಯಲ್ಲಿ ಗುರುವಾರ ಅತಿ ಹೆಚ್ಚು 36.7 ಡಿಗ್ರಿ ಉಷ್ಣಾಂಶ ದಾಖಲೆಯಾಗಿದೆ. ದಾವಣಗೆರೆ ಸೆಕೆಂಡ್ ಇದೆ, ಓಕೆ, ಶಿವಮೊಗ್ಗ ಥರ್ಡ್ ಇದೆ. ಇದೆಲ್ಲ ನೀವು ಎದಕ್ಕೆ ಯೂಸ್ ಮಾಡ್ಕೋಬೋದಂದರೆ, ಜಾಗತಿಕ ತಾಪಮಾನ ಕರ್ನಾಟಕದ ಕೊಡುಗೆ ಏನಿದೆ, ಜಾಗತಿಕ ತಾಪಮಾನ ಯಾಕೆ ಆಗ್ತಾಯಿದೆ, ಹವಾಮಾನ ಬದಲಾವಣೆ ವೈಪರೀತ್ಯಗಳು ಯಾಕೆ ಆಗ್ತಾಯಿದೆ, ಕಾಡಿಗೆ ಮತ್ತು ಇದಕ್ಕೆ ಸಂಬಂಧ ಇದೆ. ನಾವು ಕಾಡು ಅಂಥೇಳಿ ಎಲ್ಲಿ ಹೋಗ್ತೀವಿ? ಶಿವಮೊಗ್ಗ ಪ್ರವಾಸಕ್ಕೆ ಹೋಗ್ತೀವಿ, ಚಿಕ್ಕಮಗಳೂರು ಪ್ರವಾಸಕ್ಕೆ ಹೋಗ್ತೀವಿ. ಅಲ್ಲೇ ಈ ಥರ ಉಷ್ಣಾಂಶ ಜಾಸ್ತಿ ಆಗಿರೋದರಿಂದ ಮತ್ತಿಲ್ಲೇನು ಹೋಗೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ತಾವು ಗಮನಿಸ್ತಕ್ಕದ್ದು. ಇದು ನಿಮಗೆ ಈಗಾಗಲೇ ಹೇಳಿದ್ದೇನೆ. ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ ಮತ್ತು ಮುಸ್ಲಿಮರಿಗೆ KTPPಯಲ್ಲಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ 1999ಗೆ ಇದು ಆ್ಯಕ್ಟ್ ಆಯಿತು. 2000 ಇಸ್ವಿಗೆ ರೂಲ್ಸ್ ಬಂತು. ಓಕೆ, ಆ್ಯಕ್ಟ್ ಬಂದ ತಕ್ಷಣ ಅದ್ರ ಮೇಲೆ ರೂಲ್ಸ್ ಬರುತ್ತೆ. 2 ಕೋಟಿಯವರೆಗೆ ಮೀಸಲು, 2 ಕೋಟಿಯವರೆಗೆ ಮೀಸಲು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಮೀಸಲು? ಎಸ್ ಇದವರಿಗೆ 17.15%, ಪರಿಶಿಷ್ಟ ಪಂಗಡದವರಿಗೆ 6.95%, ಕ್ಯಾಟಗರಿ 1ರವರಿಗೆ 4%, 2Aದವರಿಗೆ 15%, ಮುಸ್ಲಿಮರಿಗೆ 2Bದಲ್ಲಿ ಓನ್ಲಿ ಮುಸ್ಲಿಮರಿಗೆ ಮಾತ್ರ, 2Bದಲ್ಲಿ ಮುಸ್ಲಿಮರಿಗೆ ಮಾತ್ರ ಕೊಟ್ಟಿದ್ದಾರೆ 4%. ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ತಿಳ್ಕೊಬೇಕು ನೀವು. 2 ಕೋಟಿಯವರೆಗೆ ಕಾಮಗಾರಿಗಳು, 1 ಕೋಟಿಯವರೆಗೆ ಸರಕು ಸೇವೆಗಳು. ಇದನ್ನೇ ನಿಮಗೆ ಕೊಟ್ಬಿಡ್ತಾನೆ ನಾವು ಪ್ರಿಲಿಮ್ಸ್ದಲ್ಲಿ. ಈ ಥರದ ಪ್ರಶ್ನೆಗಳನ್ನ ಕೇಳ್ತಾನೆ. ಕಾಮಗಾರಿ ಅಂದರೆ ಏನು? ಕಾಮಗಾರಿ ಅಂದರೆ ರಸ್ತೆ ಮಾಡುವುದು ಕಾಮಗಾರಿ, ಓಕೆ, ಚರಂಡಿ ಮಾಡುವುದು ಕಾಮಗಾರಿ, ಸಮುದಾಯ ಭವನ ಕಟ್ಟುವುದು ಕಾಮಗಾರಿ, ಓಕೆ, ಸಮುದಾಯ ಭವನ ಕಟ್ಟುವುದು ಕಾಮಗಾರಿ. ಸೇವೆ ಅಂದರೆ ಏನು? ಸೇವೆ ಅಂದರೆ ಕಂಪ್ಯೂಟರನ್ನು ಖರೀದಿ ಮಾಡೋದು, ಓಕೆ, ಕಂಪ್ಯೂಟರ್ ಖರೀದಿ ಮಾಡುವುದು. ಆಮೇಲೆ ನೆಕ್ಸ್ಟು ಇದನ್ನು ನಾವು ಸರಕು ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಸರಕು ಅಂತ ಕರಿತೀವಿ. ಸೇವೆ ಅಂದರೆ ಏನು? ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ತೆಗೆದುಕೊಳ್ಳೋದು. ಹೀಗೆ ಮೊದಲು ಕಾಮಗಾರಿಗಳಿಗೆ ಮಾತ್ರ ಇತ್ತು, ಇನ್ಮೇಲೆ ಅದಕ್ಕೂ ಬಂತಿದ್ದು, ಇನ್ಮೇಲೆ ಸರಕು ಮತ್ತು ಸೇವೆಗೂ ಕೂಡ ಬಂತು. ಸರಕು ಮತ್ತು ಸೇವೆಗೆ 1 ಕೋಟಿ ರೂಪಾಯಿ, ಕಾಮಗಾರಿಗೆ 2 ಕೋಟಿ ರೂಪಾಯಿ ತಕ್ಕ ಕಾಮಗಾರಿಗಳಿಗೆ ಏನು ಬಂತು? ರಿಸರ್ವೇಷನ್ ಬಂತು. 2 ಕೋಟಿ ಮೀರಿತಂದರೆ ಅದಕ್ಕೆ ರಿಸರ್ವೇಷನ್ ಇಲ್ಲ. ಸರಕು ಮತ್ತು ಸೇವೆಗೆ 1 ಕೋಟಿ ಮೀರಿತಂದರೆ ಅದಕ್ಕೆ ರಿಸರ್ವೇಷನ್ ಇಲ್ಲ. ಅರ್ಥ ಮಾಡ್ಕೋಬೇಕು. ಪ್ರಿಲಿಮಿನರಿದಲ್ಲಿ ಇಂಥ ಪ್ರಶ್ನೆಗಳೇ ಬರ್ತವೆ. ಮತ್ತೊಂದು ಆಬ್ಜೆಕ್ಟಿವ್ ಟೈಪ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಸ್ಟಾರ್ ಲಿಂಕಿಗೆ 5 ವರ್ಷ ಪರವಾನಗಿ. ಸ್ಟಾರ್ ಲಿಂಕ್ ಅಂತಕ್ಕಂಥದ್ದು ಇದು ಕಂಪ್ನಿ ಯಾರ್ದಪ್ಪ? ಇದು ಸ್ಟಾರ್ ಲಿಂಕ್ ಅಂತಕ್ಕಂಥ ಕಂಪ್ನಿ ಯಾರ್ದಂದರೆ ಇದು ಎಲಾನ್ ಮಸ್ಕ್. ಯಾರ್ದಿದು? ಎಲಾನ್ ಮಸ್ಕ್, ಪ್ರಪಂಚದ ಅತ್ಯಂತ ಶ್ರೀಮಂತ ಇವನು. ಇದಕ್ಕೆ 5 ವರ್ಷ ಪರವಾನಗಿ ಕೊಡಬಹುದೇ? ಇನ್ನೂ ಕ್ವಶನ್ ಮಾರ್ಕ್ ಇದೆ. ಕೇಂದ್ರಕ್ಕೆ ಶಿಫಾರಸು ಸಲ್ಲಿಸಲು ಟ್ರೈ ಸಿದ್ಧತೆ. ಟ್ರೈ ಅಂದರೆ ಏನಪ್ಪ? ಟೆಲಿಫೋನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆಯಾದದ್ದು 1997ರಲ್ಲಿ. ಟ್ರೈ ಸ್ಥಾಪನೆಯಾದದ್ದು 1997ರಲ್ಲಿ. ಪಾರ್ಲಿಮೆಂಟ್ ಆ್ಯಕ್ಟ್ ಮೂಲಕ ಸ್ಥಾಪನೆ ಆಯ್ತಿದ್ದು. ಪಾರ್ಲಿಮೆಂಟ್ ಆ್ಯಕ್ಟ್ ಮೂಲಕ ಸ್ಥಾಪನೆಯಾಗಿದೆ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ದೆಲ್ಲಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಇದರ ಚೇರ್ಮನ್ ಪ್ರಸ್ತುತ ಯಾರಿದ್ದಾರೆ? ಈಗ ಇದರ ಚೇರ್ಮನ್ ಯಾರಿದ್ದಾರೆ ಅಂತ ತಿಳ್ಕೊಬೇಕು. ಅನಿಲ್ ಕುಮಾರ್ ಲಾಹೋಟಿ ಏನಿದ್ದಾರೆ ಥರದ್ದು ಚೇರ್ಮನ್ ಇದ್ದಾರೆ. ಇದು ನಿಮಗೆ ಅಬ್ಜೆಕ್ಟಿವ್ ಟೈಪ್ ಕರೆಂಟ್ ಇವೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಜಿಯೋ ಯಾರ್ದಪ್ಪ? ಇದು ಅಂಬಾನಿ ಅವ್ರ ಜಿಯೋ ಇದೆ. ಜಿಯೋ ಮತ್ತು ಸ್ಟಾರ್ಲಿಂಕ್ ಸೇರಿಬಿಟ್ಟು ದೇಶದಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆ ಒದಗಿಸ್ತಕ್ಕಂತಹ ಕೆಲಸವನ್ನು ಇದು ಮಾಡಲಿದೆ. ದೇಶದಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆ ಏನಾದರೂ ಬಂದುಬಿಟ್ರೆ ನಮ್ಮ ದೇಶದಲ್ಲಿ ಈಗಾಗಲೇ ಡಿಜಿಟಲ್ ಇಂಡಿಯಾ ಕಲ್ಪನೆ ಏನಿದೆಯಲ್ಲ, ಇದು ಸಾಕಾರ ಆಗೋದಕ್ಕೆ ಮತ್ತಷ್ಟು ಏನು ಬಲ ಬರುತ್ತೆ, ಅನುಕೂಲ ಏನು, ಅನಾನುಕೂಲ ಏನು. ಈಗಾಗಲೇ ನಾವು ಸ್ಮಾರ್ಟ್ಫೋನ್ಗಳಲ್ಲಿ 5G ತೊಗೊಂಡ್ಬಿಟ್ಟಿದ್ದೀವಿ. ಇನ್ನು ಎಂಥ ಜಿ ಬರುತ್ತೆ, ಇನ್ನೆಷ್ಟು ಸ್ಪೀಡ್ ಇರುತ್ತೆ ಅನ್ನೋದನ್ನು ತಾವು ಊಹಿಸಲಾರದಷ್ಟು ಬೆಳವಣಿಗೆ ಆಗುತ್ತೆ. ಸೊ ದಟ್ ಈ ಒಂದು ವಿಷಯವನ್ನು ತಾವು ಗಮನವಿಟ್ಟು ಓದ್ಕೊಳ್ಳಿ. ಇನ್ನು ಆಮೇಲೆ ನಿಮ್ಮೆಲ್ಲರ ಪ್ರೀತಿಯ ಒಂದು ಚಾಪ್ಟರ್ ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಇದೆ. ಇದನ್ನು ಹೇಳಲೇಬೇಕು. ಯಾಕಪ್ಪ ಅಂದರೆ ಇದನ್ನು ಹೇಳಿದ್ರೆ ಭಾಳ ಖುಷಿ ಆಕೈತೆ ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಾರ್ಚ್ 22ರಿಂದ IPL ಸ್ಟಾರ್ಟ್ ಆಗುತ್ತೆ. ಬಟ್ ನೀವೆಲ್ಲರೂ ಮಾರ್ಚ್ 22ರಿಂದ IPL ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಎಲ್ಲ ಮ್ಯಾಚ್ ನೋಡೋಕೆ ಹೋಗ್ಬಿಡಿ. ನಿಮ್ಮದು ಯಾವುದು ಮ್ಯಾಚ್ಪ? RCB ಇದ್ರೆ ಅಷ್ಟೇ ನೋಡಿ, ಉಳಿದದ್ದೆಲ್ಲ ನೋಡ್ತೀರಪ್ಪ ನೀವು.
ಮತ್ತು ಎಲ್ಲನೂ ನೋಡಿರಿ ಅಂದ್ರೆ IPL ನೋಡ್ಕೊತ ಹೋದ್ರಿ ಅಂದ್ರೆ ಮುಂದೆ ಏನು ಹಾಕಿರಿ ನೀವು ಡೆಫಿನೆಟ್ಲಿ BPL ಹಾಕಿರಿ. ಸೊ ದ್ಯಾಟ್ IPL ಎಲ್ಲ ಮ್ಯಾಚ್ ನೋಡಕ್ಕೆ ಹೋಗ್ಬೇಡ್ರಿ, BPL ಹಾಕಿರಿ. ಒಂದು ವೇಳೆ RCB ಒಂದೇ ನೋಡ್ರಿ, ನಿಮ್ದು ಅಟ್ಟ ನೋಡ್ರಿ, ಅದನ್ನೂ ಬ್ಯಾಡ ಅನ್ನಂಗಿಲ್ಲ, ಅದನ್ನ ಅಟ್ಟ ನೋಡಿ ಅಭ್ಯಾಸ ಮಾಡಿರಿ ಅಂದರೆ BPLದವ್ರು ಏನು ಹಾಕಿರಪ್ಪ IPL ಬದಲಾಗಿ APL ಹಾಕಿರಿ, ಅಬೋವ್ ಪವರ್ಟಿ ಲೈನ್ಗೆ ಬರ್ತೀರಿ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಇದು ಭಾರತದ 6 ಸ್ಥಳ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ. ಇದು ತಾತ್ಕಾಲಿಕ, ಅರ್ಥ ಮಾಡ್ಕೊಳ್ರೆ, ಮತ್ತು ಇದು ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕವಾಗಿ. ಪ್ರತಿ ವರ್ಷ ಯುನೈಟೆಡ್ ನೇಷನ್ಸ್ ಎಜುಕೇಷ್ನಲ್ ಆ್ಯಂಡ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್, ಯುನೆಸ್ಕೋ ಬಗ್ಗೆ ತಿಳ್ಕೋಬೇಕು. ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷ್ನಲ್ ನೆಕ್ಸ್ಟು ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ನೋಡಿ, ಇಲ್ಲಿ ಎಜುಕೇಷನ್ ಇದೆ, ಸೈನ್ಸ್ ಇದೆ, ಕಲ್ಚರಲ್ ಇದೆ, ಈ 3 ಕೆಲಸ ಮಾಡ್ತದೆ. ಅದಕ್ಕಾಗಿಯೇ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡ್ತದೆ. ಹೆರಿಟೇಜ್ ಅಂತಕ್ಕಂಥದ್ದು ನಮ್ಮ ಕಲ್ಚರ್. ಓಕೆ, ಇದು ಯುನೆಸ್ಕೋ ಸ್ಥಾಪನೆ ಆದದ್ದು 16/11/1945 ಸ್ಥಾಪನೆಯಾಗಿದೆ. ಇದರ ಹೆಡ್ ಕ್ವಾರ್ಟರ್ ಕೇಳ್ತಾನೆ ಒಂದೊಂದು ಸಲ ಪೊಲೀಸ್ ಎಕ್ಸಾಮ್ದಾಗ, ಪ್ಯಾರಿಸ್ನಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಪ್ರಸ್ತುತ ಇದಕ್ಕೆ ಡೈರೆಕ್ಟರ್ ಜನರಲ್ ಯಾರಂದರೆ ಆಡ್ರ್ಯೂ ಅಜೋಲೆ ಅವರು ಇದ್ರದ್ದು ಡೈರೆಕ್ಟರ್ ಜನರಲ್ ಇದ್ದಾರೆ. ಈ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ವಿಶ್ವ ಪರಂಪರೆಯ ತಾಣ ಅಂತಕ್ಕಂಥ ಪರಿಕಲ್ಪನೆ ಹುಟ್ಟಿದ್ದು 1978ನೇ ಇಸ್ವಿಯಲ್ಲಿ. ಎಲ್ಲಿ ಪ್ರಾರಂಭವಾಯಿತು ಅಂದರೆ ಗಾಲಾಪಾಗೋಸ್ದಲ್ಲಿ ಇದನ್ನು ಮೊದಲು ಮಾಡಿದರು. ಗಾಲಾಪಾಗೋಸ್ ಐಲ್ಯಾಂಡ್ ಗಾಲಾಪಾಗೋಸ್ ಅಂತಕ್ಕಂಥ ಒಂದು ಐಲ್ಯಾಂಡು, ಅಲ್ಲಿ ಇದು ಸ್ಟಾರ್ಟ್ ಆಯಿತು. ಇಲ್ಲಿಯವರೆಗೆ ನಾವು ಜುಲೈ 2024 ಫಿಗರ್ ತೊಗೊಂಡ್ರೆ ಇಡೀ ಜಗತ್ತಿನಲ್ಲಿ 1223 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ. ಇದರಲ್ಲಿ 952 ಯಾವುದಿದೆ ಕಲ್ಚರಲ್ ಇದೆ. 231 ಯಾವುದಿದೆ ನೈಸರ್ಗಿಕ ಪರಂಪರೆಯ ತಾಣಗಳಿದೆ. 40 ಮಿಕ್ಸ್ಡ್ ಅಂದರೆ ಅಲ್ಲಿ ಕಲ್ಚರಲ್ಲೂ ಇದೆ, ಆಮೇಲೆ ಮಿಕ್ಸ್ಡು ಇದೆ. ಒಟ್ಟು 168 ದೇಶದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಗಳದಾವ. ಓಕೆ, ಅದೇ ರೀತಿ ಅತಿ ಹೆಚ್ಚು ವರ್ಲ್ಡ್ ಹೆರಿಟೇಜ್ ಸೈಟ್ ಇರತಕ್ಕಂತಹ ದೇಶ ಯಾವುದಂದ್ರೆ ಇಟಲಿ. 60 ವರ್ಲ್ಡ್ ಹೆರಿಟೇಜ್ ಸೈಟ್ ಇದಾವೆ ಇಟಲಿ. ಓಕೆ, WHS ಅಂದರೆ ವರ್ಲ್ಡ್ ಹೆರಿಟೇಜ್ ಸೈಟ್. ಚೀನಾದಲ್ಲಿ ಎಷ್ಟು ಇದಾವೆ ಗೊತ್ತಾ? 59 ವರ್ಲ್ಡ್ ಹೆರಿಟೇಜ್ ಸೈಟ್ಗಳದಾವೆ. ಭಾರತದಲ್ಲಿ ಎಷ್ಟಿದೆ ಹಾಗಾದರೆ? ಭಾರತದಲ್ಲಿ 43 ವರ್ಲ್ಡ್ ಹೆರಿಟೇಜ್ ಸೈಟ್ ಇದಾವೆ. ಭಾರತವು ಜಗತ್ತಿನಲ್ಲಿ 6ನೇ ಹೆಚ್ಚು ಪ್ರದೇಶವನ್ನು ಹೊಂದಿರತಕ್ಕಂಥ ದೇಶ. ಎಷ್ಟನೇ ಸ್ಥಾನದಲ್ಲಿದೆ? ಇದು 6ನೇ ಸ್ಥಾನದಲ್ಲಿದೆ. ಇದು 1ನೇ ಸ್ಥಾನದಲ್ಲಿದೆ, ಇದು 2ನೇ ಸ್ಥಾನದಲ್ಲಿದೆ, 6ನೇ ಸ್ಥಾನದಲ್ಲಿದೆ. 3 ನೆನಪಿಟ್ಕೊಂಬಿಡಿ ಸರ್. ಅದೇ ರೀತಿ ನಿಮಗೊಂದು ಕೊಡ್ತಾ ಇದ್ದೀನಿ ನಾನು. ಕರ್ನಾಟಕದಲ್ಲಿರುವ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಯಾವುದು ಅಂಥೇಳಿ ನೀವೇನು ಮಾಡಿ ಕಮೆಂಟ್ ಮಾಡಿ. ಓಕೆ, ಇವತ್ತು 3 ನಿಮಿಷ ಜಾಸ್ತಿ ಆಗಿದೆ. ನೀವು ಈ ಒಂದು ವಿಡಿಯೋನ 1.5x ಇಟ್ಕೊಂಡು ನೋಡಿದರೆ ಕೇವಲ 14ರಿಂದ 15 ನಿಮಿಷದಲ್ಲಿ ವಿಡಿಯೋ ನೋಡ್ತೀರಿ. ಪ್ರತಿದಿನ 10 ಗಂಟೆಗೆ 10 ನಿಮಿಷಗಳ ತರಗತಿ. ಓಕೆ, 10 ಗಂಟೆಗೆ 10 ನಿಮಿಷಗಳ ತರಬೇತಿ. ಈ ಒಂದು ತರಗತಿಯಿಂದ ನಿಮಗೆ ಉಪಯೋಗ ಆಗ್ತಾಯಿದ್ರೆ, ಈ ತರಗತಿಯಿಂದ ನನಗೆ ಉಪಯೋಗ ಆಗ್ತಾಯಿದೆ, ತರಗತಿಯನ್ನು ಮುಂದುವರೆಸಿ ಅಂಥೇಳಿ ಕಮೆಂಟ್ ಮಾಡಿದರೆ ನಮಗೆ ಇನ್ನೂ ಹೆಚ್ಚಿನ ಖುಷಿಯಿಂದ ನಾವು ಇದನ್ನು ಏನು ಮಾಡ್ತೀವಿ, ಈ ತರಗತಿಯನ್ನು ಮುಂದುವರಿಸ್ತೀವಿ. ಯಾಕಂದರೆ ಲಾಭಾಪೇಕ್ಷೆ ಇಲ್ಲದೆ ಮೂರ್ಖನೂ ಕೂಡ ಕೆಲಸ ಮಾಡಲಾರ. ಮತ್ತು ನಾವು ಯಾಕೆ ಮಾಡ್ತೀವಪ್ಪ? ನಮಗೂ ಲಾಭದ ಉದ್ದೇಶ ಇದೆ. ಲಾಭ ಹಣ ಗಳಿಸುವುದಲ್ಲ, ಗುಣ ಗಳಿಸುವುದು. ಓಕೆ, ಈ ಪಾಠ ಮಾಡೋದ್ರಿಂದ ನನಗೆ ಹಣ ಸಿಗಲ್ಲ, ಆದರೆ ಉತ್ತಮ ಗುಣ ಸಿಗತ್ತೆ. ನನಗೆ ಒಂದು ಸಂತೋಷ, ಆತ್ಮತೃಪ್ತಿ ಆಗುತ್ತೆ. ಏನಾಗುತ್ತೆ? ಆತ್ಮತೃಪ್ತಿ ಆಗುತ್ತೆ. ಆ ಕಾರಣಕ್ಕೆ ನಾವು ಶಿಕ್ಷಕರಾಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀವಿ. ಓಕೆ, ಕಲಿಸೋದ್ರಿಂದ ನಮಗೆ ಕಂಟೆಂಟ್ಮೆಂಟ್ ಸಿಗತ್ತೆ. ಸೊ ದ್ಯಾಟ್ ಈ ತರಗತಿಯನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳು. ಜೊತೆಗೆ ಶುಭರಾತ್ರಿ. ಥ್ಯಾಂಕ್ ಯು. ಬಾಯ್.